ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. ಇವಾಗ ಏನಪ್ಪ ಅಂತಂದರೆ ಒಂದು ಹೊಸದಾಗಿ ಬಂದಿರತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಇದು ನರ್ಸಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಕರ್ನಾಟಕ ವೊಕೇಶ್ನಲ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಕ್ಕಂಥವ್ರು ಏನಪ್ಪ ಅಂತಂದರೆ ಕರ್ನಾಟಕ ಸ್ಟೇಟ್ ಇಂದ ನಮಗೆ ಒಂದು ಟ್ರೈನಿಂಗ್ ಆಪರ್ಚುನಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಪರ್ಚುನಿಟಿ ಆಗಿದೆ. ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ವೊಕೇಶ್ನಲ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೇನಪ್ಪ ಅಂತಂದರೆ ಈ ಒಂದು ಪ್ರೋಗ್ರಾಮನ್ನು ಯಾರು ನಡೆಸ್ಕೊಡ್ತಿದ್ದಾರೆ ಅಂತಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಏನು ಮಾಡಿದ್ದಾರೆ, ಈ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡ್ತಿದ್ದಾರೆ. ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಅಂತಂದು ಏನಪ್ಪ ಒಂದು ಪ್ರೋಗ್ರಾಮ್ ಇದು. ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಎಕ್ಸ್ಕ್ಲೂಸಿವ್ ಫಾರ್ ನರ್ಸಸ್ಗಳಿಗೆ ಏನಪ್ಪ ಅಂತಂದರೆ ಒಂದು ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗನ್ನು ಕೊಡ್ಲಿಕ್ಕೆ ಹೋಗ್ತಿರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ. ಲರ್ನ್ ಜರ್ಮನ್, ಜಪಾನೀಸ್, ಇಂಗ್ಲೀಷ್ ಆ್ಯಂಡ್ ಅದರ್ ಫಾರಿನ್ ಲ್ಯಾಂಗ್ವೇಜಸ್ ಟು ಗೆಟ್ ರಿವಾರ್ಡಿಂಗ್ ಓವರ್ಸೀಸ್ ಕೆರಿಯರ್ಸ್ ಅಂತಂದರೆ ನೀವು ಈ ಒಂದು ಲ್ಯಾಂಗ್ವೇಜನ್ನು ಕಲಿಯೋದ್ರ ಮುಖಾಂತರ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ನಿಮ್ಮ ನರ್ಸಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಂಡು ನೀವು ಅಲ್ಲಿ ಜಾಬ್ ಆಪರ್ಚುನಿಟಿಯನ್ನು ಪಡ್ಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಹೈಲೈಟ್ಸ್ ಏನೇನಿದೆ ಅಂತಂದರೆ ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ಸ್. ಇಲ್ಲಿ ಫಸ್ಟ್ ಅವ್ರು ಕೊಡ್ತಕ್ಕಂಥದ್ದು ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಗೈಡೆನ್ಸ್ ಫಾರ್ ನರ್ಸಿಂಗ್ ಎಕ್ಸಾಮ್ಸ್, ಕೋರ್ಸಸ್ ಟು ಪ್ರಾಕ್ಟೀಸ್ ಅಬ್ರಾಡ್. ಇಲ್ಲೇನಪ್ಪ ಅಂತಂದರೆ ಒಂದು ಕೋರ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಯಾವ ಥರ ಪ್ರಾಕ್ಟೀಸ್ ಅಬ್ರಾಡಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೋ ಆ ಒಂದು ನರ್ಸಿಂಗ್ ಕೋರ್ಸು ಪ್ರಾಕ್ಟೀಸನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಗೈಡೆನ್ಸ್ ಫಾರ್ ನರ್ಸಿಂಗ್ ಎಕ್ಸಾಮ್ಸ್ ಕರ್ನಾಟಕದಲ್ಲಿ ಇರ್ಬೋದು, ಅದೇ ರೀತಿ ಸ್ಟೇಟಲ್ಲಿ ಏಮ್ಸ್ ನ್ಯಾಷನಲ್ ವೈಸ್ ಯಾವ್ಯಾವ ಥರ ನಾರ್ಸೆಟ್ ಈ ಥರ ಎಕ್ಸಾಮ್ಗಳು ನಡೀತಾವೋ ಆ ಒಂದು ಎಕ್ಸಾಮ್ಗಳಿಗೆ ಏನಪ್ಪ ಅಂತಂದರೆ ಇವರು ಎಕ್ಸಾಮ್ಗೆ ಗೈಡೆನ್ಸನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಇಂಟ್ರಾಕ್ಷನ್ ವಿತ್ ಫಾರಿನ್ ಎಂಪ್ಲಾಯೀಸ್ ಜೊತೆ ಇವ್ರು ಏನು ಮಾಡ್ತಿದ್ದಾರೆ, ಇಂಟ್ರಾಕ್ಷನ್ಸ್ ಕೂಡ ಏನಪ್ಪ ಅಂತ ಮಾಡ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಲೈಸೆನ್ಸ್ ಅಂತ ಅಪ್ಲಿಕೇಶನ್ ಸಪೋರ್ಟ್. ನಮಗೆ ಲೈಸೆನ್ಸು ಮತ್ತು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕೋದು ಯಾವ ಥರ ಏನಾದರೂ ಪ್ರಾಬ್ಲಮ್ ಇದ್ದ ಅದಕ್ಕೆ ಏನು ಮಾಡ್ತಾರೆ, ಸಪೋರ್ಟನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅಬ್ಸಲ್ಯೂಟ್ಲಿ ಫ್ರೀ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಎಂಡ್ಲೆಸ್ ಆಪರ್ಚುನಿಟೀಸ್. ಇಲ್ಲೇನಪ್ಪ ಅಂತಂದರೆ ಎಂಡ್ಲೆಸ್ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಸಿಗ್ತಕ್ಕಂಥದ್ದು. ಅಬ್ಸಲ್ಯೂಟ್ಲಿ ಫ್ರೀ ಆಗಿರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಚಾರ್ಜಸನ್ನು ಮಾಡಿಲ್ಲ, ಇಲ್ಲಿ ಯಾವುದೇ ರೀತಿ ಪೇಮೆಂಟ್, ಯಾವುದೇ ರೀತಿ ನಿಮಗೆ ಫೀಸ್ ಸ್ಟ್ರಕ್ಚರನ್ನು ಇಲ್ಲಿ ಕೊಟ್ಟಿಲ್ಲ, ಫ್ರೀ ಇದೆ ಅಂತಂದು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಗೈಡೆನ್ಸ್ ಫ್ರಮ್ ಅ ಸಬ್ಜೆಕ್ಟ್ ಮ್ಯಾಟರ್ ಆ್ಯಂಡ್ ಎಕ್ಸ್ಪರ್ಟ್ಸ್. ಇಲ್ಲಿ ನಿಮಗೆ ಗೈಡೆನ್ಸನ್ನು ಸಿಗ್ತಕ್ಕಂಥದ್ದು ಅಕಾರ್ಡಿಂಗ್ ಟು ದೇರ್ ಯಾವ್ಯಾವ ಸಬ್ಜೆಕ್ಟ್ ನಿಮಗೆ ಡೌಟ್ ಇರುತ್ತೋ ಆ ಸಬ್ಜೆಕ್ಟ್ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಗೈಡೆನ್ಸ್ ಮಾಡ್ತಕ್ಕಂಥದ್ದು. ಯಾರು ಮಾಡ್ತಾರೆ, ಒಂದು ಎಕ್ಸ್ಪರ್ಟ್ಸ್ಗಳು ನಿಮಗೆ ಗೈಡನ್ನು ಮಾಡ್ತಕ್ಕಂಥದ್ದು. ಫ್ರೀ ಎನ್ರೋಲ್ಮೆಂಟ್ ರಿಜಿಸ್ಟ್ರೇಷನ್. ನಾವು ಈ ಒಂದು ಸ್ಕ್ಯಾನ್ ಮಾಡಿ, ನೀವು ಈ ಸ್ಕ್ಯಾನರ್ ಕಾಣಿಸ್ತಿದೆಯಲ್ಲ, ಈ ಸ್ಕ್ಯಾನರನ್ನು ನೀವು ಗೂಗಲಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಮುಖಾಂತರ ನೀವು ಹೋಗಿ ರಿಜಿಸ್ಟರನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಅಫಿಷಿಯಲ್ ವೆಬ್ಸೈಟ್, ಈ ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಫೋನ್ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಅವ್ರಿಗೇನಪ್ಪ ನಾನು ಕಾಲ್ ಮಾಡಿ ನೋಡಿದೆ, ಯಾವುದೇ ರೀತಿ ಅವರಿಗೆ ಕಾಂಟ್ಯಾಕ್ಟ್ ಆಗ್ತಿಲ್ಲ. ಬಟ್ ನಾನು ಈ ಒಂದು ಸ್ಕ್ರೀನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಆಲ್ರೆಡಿ. ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ. ಫಾದರ್ ನೇಮ್ ಏನಿಲ್ಲ, ಜಸ್ಟ್ ನಿಮ್ಮ ಹೆಸರು ಕೇಳುತ್ತೆ. ಅದೇ ರೀತಿ ಆಧಾರ್ ನಂಬರ್ ಕೇಳುತ್ತೆ. ನೆಕ್ಸ್ಟ್ ನಿಮ್ಮದೇನಾದರೂ ಪಾಸ್ಪೋರ್ಟ್ ಇತ್ತಂದರೆ ಪಾಸ್ಪೋರ್ಟನ್ನು ಕೇಳ್ತಕ್ಕಂಥದ್ದು, ಮತ್ತು ವೀಸಾದು ನಂಬರ್ ಕೇಳ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಏನು ಕೇಳಿದೆ ಅಂತಂದರೆ ಇನ್ಫಾರ್ಮೇಷನ್, ನಿಮ್ಮ ಏರಿಯಾ ಪಿನ್ ಕೋಡ್ ಮತ್ತು ನೀವು ಯಾವ ಒಂದು ಪರ್ಮನೆಂಟ್ ಅಡ್ರೆಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೇಳಿರ್ತಕ್ಕಂಥದ್ದು. ಇದಿಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ಸಬ್ಮಿಟನ್ನು ಮಾಡಿದ ಮೇಲೆ ಏನಪ್ಪ ಅಂತಂದರೆ ಒಂದು ಕ್ವಿಝ್ ಅಂತಕ್ಕಂಥದ್ದು ನಡೆಯುತ್ತೆ. ಆ ಕ್ವಿಝಲ್ಲಿ ನೀವು 10 ಔಟ್ ಆಫ್ ಎಷ್ಟು ತೊಗೊತೀರೋ ಅದ್ರ ಮೇಲೆ ಇವರೇನಾದರೂ ನಿಮಗೆ ಒಂದು ಆಪರ್ಚುನಿಟಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ 10 ಕ್ವಶನ್ಸ್ಗೆ ಒಂದು ಕ್ವಿಝ್ ಅಂತಕ್ಕಂಥದ್ದಿದೆ, ಅದನ್ನು ನೀವು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡು ನರ್ಸಸ್ ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಪ್ರೋಗ್ರಾಮ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಲಾಸ್ಟಲ್ಲಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಕ್ವಿಝ್ ಅಂತಕ್ಕಂಥದ್ದು ಬರುತ್ತೆ. ಕ್ವಿಝಲ್ಲಿ 10 ಕ್ವಶನ್ ಇರುತ್ತೆ. 10 ಕ್ವಶನಲ್ಲಿ ಮಿನಿಮಮ್ ನೀವು ಎಷ್ಟು ತೊಗೊಂಡಿರ್ತೀರ ಅನ್ನೋದ್ರ ಬೇಸಿಸ್ ಮೇಲೆ ಏನಾದರೂ ನಿಮಗೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಪರ್ಚುನಿಟಿ ಕೊಡ್ತಾರೋ ಏನೋ ಗೊತ್ತಿಲ್ಲ, ನೋಡಬೇಕು ಅದು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂತಂದು. ಇನ್ನೂ ಇನ್ಫಾರ್ಮೇಷನ್ ನಮಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲಾಸ್ಟಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಒಂದು ಕ್ವಶನ್ಸ್ ಇರ್ತಕ್ಕಂಥದ್ದು 10 ಕ್ವಶನ್, ಅದನ್ನು ಏನು ಮಾಡಿ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಸಿ ಯು ಸೂನ್.